ಅಲ್ಲ, ಒಗ್ಗಟ್ಟು ಒಗ್ಗಟ್ಟು ಅಂತ ನಿಮ್ ಮನೇಲಿ ಹೋಗ್ ಬರೋರೆಲ್ಲ ಭಾಷಣ ಮಾಡ್ತಿದಿರಲ್ಲ, ನಿಜವಾಗ್ಲೂ ನಿಮ್ ಮನೇಲಿ ಒಗ್ಗಟ್ಟಿದ್ಯಾ? ಅಲ್ಲ ಆದಿತ್ಯ, ನಿಮ್ಮಮ್ಮ ನಿನ್ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗ್ ಬಂದಿದ್ಲು. ಆದ್ರೆ ಒಂದು ಸಲ ಕೂಡ ಅವಳ ಹೆಸರಿಡಿದು ಕರೀಲೇ ಇಲ್ಲ. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಕರೆಯೋದು ಬೇಡವಾ? ಎಲ್ಲದಕ್ಕೂ ಜನನಿ ಜನನಿ ಅಂತ ಹೇಳ್ತಾ ಇದ್ಲು. ಹೇಳಕ್ಕಿಲ್ಲ, ಕರೆಕ್ಟ್ ತಾನೆ? ಈಗ್ಲೂ ನೋಡಿದ್ನಲ್ಲ ನಿಮ್ ಮನೆ ಒಗ್ಗಟ್ನ. ಪೂಜೆ ಕೂತ್ಕೊಳ್ಳಿ ಮಗ ಸೊಸೆ ಅಂತ ಅಂದ್ರೆ ನಿಮ್ಮಮ್ಮನ ಬಾಯಲ್ಲಿ ನಿನ್ ಹೆಸರು, ನಿನ್ ಹೆಂಡತಿ ಹೆಸರು ಬರ್ಲೇ ಇಲ್ವಲ್ಲ. ಅದನ್ನ ಹೇಳಿದ್ದು ನಿಮ್ ಚಿಕ್ಕಪ್ಪನೇ ಹೊರತು ನಿಮ್ಮಮ್ಮ ಅಲ್ಲ. ನಿನ್ ತಮ್ಮ ಇಲ್ವಲ್ಲ, ಮನೇಲಿ ಪೂಜೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮಮ್ಮ ನೀವು ಕೂತ್ಕೊಳ್ಳೋದಕ್ಕೆ ಒಪ್ಕೊಂಡು ತಲೆ ಆಡ್ಸಿದ್ರು. ಅಲ್ಲಿಗೆ ನೀನು ಮದುವೆ ಆಗಿರೋ ಇವಳನ್ನ ನಿಮ್ಮಮ್ಮ ಸೊಸೆಯಾಗಿ ಒಪ್ಕೊಳ್ಳಿಲ್ಲ ಅನ್ನೋ ಕಹಿ ಸತ್ಯ ನನಗ್ ಗೊತ್ತಾಗದೆ ಇರುತ್ತಾ ಆದಿತ್ಯ? ಅಲ್ಲಿಗೆ ಅರಸನ ಕೋಟೆಯ ಒಗ್ಗಟ್ಟು ಬೂಟಾಟಿಗೆ ಅಂತಾಯ್ತು ತಾನೆ? ಅಷ್ಟೇ ಅಲ್ಲ, ನಿನ್ ಹೆಂಡ್ತಿನೂ ಈ ಮನೆ ಕೆಲಸದವ್ರ ತರ ಅಖಿಲಮ್ಮ ಅಂತಾನೆ ಕರೆಯೋದು. ಅಲ್ಲಿಗೆ ನಿನ್ ಹೆಂಡ್ತಿನ ಇನ್ನು ನಿಮ್ಮಮ್ಮ ಕೆಲಸದವ್ರ ಸಾಲಲ್ಲೇ ಇಟ್ಟಿದ್ದಾನೆ. ಇಷ್ಟೆಲ್ಲ ನ್ಯೂನ್ಯತೆ ಇಟ್ಕೊಂಡು ನಿಮ್ ಮನೆಯವರೆಲ್ಲ ಒಗ್ಗಟ್ಟು ಒಗ್ಗಟ್ಟು ಅಂತ ಜಪ ಮಾಡ್ತಿರಲ್ಲ, ಇದೆಲ್ಲ ತಪ್ಪು ತಾನೆ? ಇದರಿಂದ ಸಮಾಜಕ್ಕೆ ಯಾವ ತರ ಮೆಸೇಜ್ ಕೊಟ್ಟ ಹಾಗಾಗುತ್ತೆ ಮಿಸ್ಟರ್ ಆದಿತ್ಯ ಅಂಡ್ ಅಖಿಲಾಂಡೇಶ್ವರಿ? ಪಾರ್ವತಿ, ಅಖಿಲಮ್ಮನ ನೀನು ಅಮ್ಮ ಅಂತ ಕರೆಯೋದ್ರಲ್ಲಿ ಏನು ವಿಶೇಷತೆ ಇದೆ? ಮನೆ ಕೆಲಸದವರು ಅಮ್ಮ ಅಂತಾರೆ, ಪಕ್ಕದ ಮನೆಯವರು ಅಮ್ಮ ಅಂತಾರೆ, ಭಿಕ್ಷೆ ಬೇಡಕ್ಕೆ ಬರೋರು ಅಮ್ಮ ಅಂತಾರೆ. ಆದರೆ ಸೊಸೆಯಾದವಳು ಅತ್ತೆ ಅಂತ ಕರೆಯೋದ್ರಲ್ಲಿ ಅವರು ಸಿಗುವಂತ ಆನಂದ ಇದೆಯಲ್ಲ, ಯಾವುದ್ರಲ್ಲೂ ಸಿಗೋದಿಲ್ಲ. ಬಾಯಿ ತುಂಬ ಅವರನ್ನ ಅತ್ತೆ ಅಂತ ಕೂಗು. ನೀವು ಪಾರ್ವತಿನ ಸೊಸೆ ಅಂತ ಒಪ್ಕೊಂಡು ಆರತಿ ಮಾಡೋದಕ್ಕೆ ಕರೀರಿ ಅತ್ಗೆ. ನೀವು 4 ಜನ ಆರತಿ ಮಾಡೋದ್ರಲ್ಲಿ ಏನು ವಿಶೇಷತೆ ಇಲ್ಲ. ಈ ಮನೆ ಸೊಸೆಯಾಗಿ ನೀನು ನಿನ್ನ ಅತ್ತೆ ಜೊತೆ ನಿಂತ್ಕೊಂಡು ಆರತಿ ಬೆಳಗ್ತಿಯಲ್ಲ, ಆಗ್ಲೇ ಇವತ್ತಿನ ಪೂಜೆಗೆ ಪರಿಪೂರ್ಣತೆ ಸಿಗೋದು. ಆದಿತ್ಯ, ಪ್ರೀತು, ಜನನಿ, ಪಾರ್ವತಿ ಮಧ್ಯೆ ಒಗ್ಗಟ್ಟಿದೆ ಅನ್ನೋದು ಆ ಹಿಂಸ್ಗೂ ಗೊತ್ತಿದೆ. ಅದನ್ನ ಇನ್ನೊಂದ್ಸಲ ನೋಡ್ಲಿ. ಈಗ ಬಂದಿದ್ದಾಳಲ್ಲ ಆ ದುರಾತ್ಮದ ಹೆಂಗಸು, ಅವಳಿಗೆ ಈ ಅತ್ತೆ ಸೊಸೆಯ ನಡುವಿನ ಸಂಬಂಧ ಎಷ್ಟು ಬಲಾಢ್ಯವಾಗಿದೆ ಅನ್ನೋದನ್ನ ನೀನಿವತ್ತು ತೋರಿಸ್ಕೊಡ್ಬೇಕು.
ಕೂತ್ಕೊಂಡೆ ಅಖಿಲಮ್ಮ. ಇದೊಂಥರ ಆಯುಧ ಪೂಜೆ ದೃಷ್ಟಿ ಬೊಟ್ಟಿದ್ದ ಹಾಗೆ ಒಳ್ಳೇದಾಯ್ತು ಬಂದಿದ್ದು. ಯಾರೇನೇ ಪ್ರಯತ್ನ ಪಟ್ಟರು ಅರಸನ ಕೋಟೆಯ ಒಗ್ಗಟ್ಟನ್ನು ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ಹೊಡು, ಈ ತರ ಸದಾ ಬೆಳಗ್ತಾ ಇರುತ್ತೆ ಅದು. ಬನ್ನಿ ಅಲ್ಲ, ಬನ್ನಿ. ಏನೇ ಮನಸ್ತಾಪಗಳಾಗ್ಲಿ, ಏನೇ ಮಾತುಗಳು ಬರಲಿ, ಕೂತ್ಕೊಂಡು ಒಂದು ಕ್ಷಣ ಮಾತಾಡಿ ಬಗೆಹರಿಸ್ಕೊಂಡು ಒಟ್ಟಿಗೆ ಸೇರಿ ಊಟ ಮಾಡಿ ನಲಿಯೋದೇ ಅರಸನ ಕೋಟೆಯ ಸ್ಪೆಷಾಲಿಟಿ. ಅರ್ಥ ಆಯ್ತಾ? ಹೀಗೆ ಇರಬೇಕು ಈ ಕುಟುಂಬ, ನಗನಗ್ತಾ ಇರಬೇಕು. ಆಗಾಗ ನಾನಿಲ್ಲಿ ಬಂದು ಹೋಗ್ತಾ ಇರಬೇಕು. ಈ ಸಂತೋಷದಲ್ಲಿ ನಾನು ಭಾಗಿಯಾಗಬೇಕು. ಅದೇ ನನ್ನ ಪುಣ್ಯ. ಅರು 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 ಏನ್ ಮಾಡ್ತಿದ್ಯಾ? ಆವತ್ತು ಆ ಅಖಿಲ ನಮ್ಮನೆಗೆ ಬಂದು ಕೂಗಾಡ್ ಹೋದ್ಲು. ಇವತ್ತು ಆದಿ ನನ್ನನ್ನ ರಸ್ತೆಯಲ್ಲಿ ತಡೆದು ಅವ್ರ ಮನೆಗೆ ಕರ್ಕೊಂಡು ಹೋದ. ಅಲ್ಲಿಗೆ ಹೋದ್ರೆ ಬರೀ ಹೊಟ್ಟೆ ಉರ್ಕೊಳ್ಳೋದೇ ಆಯ್ತು. ನಾನೇನೇ ಟ್ರೈ ಮಾಡಿದ್ರು ಅವಳ ಜಗತ್ತಲ್ಲಿ ಅವಳು ಖುಷಿಯಾಗೇ ಇದ್ದಾಳೆ. ಕಣ್ಣೀರ್ ಹಾಕ್ತಿರೋದು ನಾನು, ನನಗ್ ಕಣ್ಣೀರ್ ಬರೆಸ್ತಿರೋದು ಆ ಅಖಿಲ. ಹಾಗಲ್ಕಾಯಿಗೆ ಬೇವಿನಕಾಯಿ ತರ ಆ ಪಾರ್ವತಿನೂ ಅವಳ ಜೊತೆ ಸೇರ್ಕೊಂಡಿದ್ದಾರೆ. ಇವರಿಬ್ಬರನ್ನು ಸುಮ್ನೆ ಬಿಡಬಾರ್ದು. ಆದತ್ತಿನ ಜೈಲ್ಗೆ ಹಾಕ್ಸ್ಲಾ? ಏನ್ ರೀಸನ್ ಕೊಡ್ತೀಯ? ನಿನ್ ಕಾರ್ ಅಡ್ಡ ಬಂದು ನಿನ್ನ ಕಾರಿಂದ ಎಳ್ಕೊಂಡು ಅವನ್ ಮನೆಗೆ ಹೋದ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಅದನ್ನ ಹೇಗ್ ಪ್ರೂವ್ ಮಾಡ್ತೀಯಾ? ನಾನೀಗ ನನ್ನ ಮನೇಲಿದ್ದೀನಿ. ನನ್ನನ್ನು ಅವನು ಅಡ್ಡ ಹಾಕಿದ್ದು ಯಾರು ನೋಡಿಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ. ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ರೆ ನನ್ ವಿರುದ್ಧನೇ 1000 ಸಾಕ್ಷಿ ಹೇಳಿ ಮತ್ತೆ ಜೈಲಿಗೆ ಹಾಕ್ಸ್ತಾರಷ್ಟೇ. ಅರು ಅರು ಯಾವುದೇ ಕಾರಣಕ್ಕೂ ನೀನು ಮತ್ತೆ ಜೈಲ್ಗೆ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ಅಂತ ಪ್ರಸಂಗ ಬಂದ್ರೆ ನಾನೇ ಬೇಕಾದ್ರೆ ಜೈಲ್ಗೆ ಹೋಗ್ತೀನಿ. ಅಖಿಲ ಮುಂದೆ ನಾನ್ ಗೆದ್ಬಿಟ್ಟೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಆ ಪ್ರೀತು ಅಲ್ಲಿಗೆ ಬಂದ್ಬಿಟ್ಟ. ಅಲ್ಲ, ಅದನ್ನ ನೀನ್ ಗಮನಿಸ್ಲಿಲ್ವಾ? ಸಾರಿ ಅರು, ಮೋನಿಕನ್ ಜೊತೆ ಪ್ರೀತು ದೇವಸ್ಥಾನದಲ್ಲೇ ಇರ್ತಾನೆ ಅಂತ ನಾನ್ ರಿಲ್ಯಾಕ್ಸ್ ಆಗ್ಬಿಟ್ಟೆ. ಡೋಂಟ್ ವರಿ, ಅಖಿಲಾಂಡೇಶ್ವರಿ ಮುಖದಲ್ಲಿರೋ ನಗು ನಿನ್ನ ಮೌನಕ್ಕೆ 1000 ಅರ್ಥಗಳು ನನಗೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಅಖಿಲಮ್ಮ. ಆದರೆ ನಿನ್ನ ಅಣ್ಣನಾಗಿ, ಈ ಮನೆಗೆ ಹೆಣ್ಣು ಕೊಟ್ಟ ನಿನ್ನ ಸಂಬಂಧಿಯಾಗಿ ಇಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ. ಕಾಲ ಹೀಗೆ ಇರೋದಿಲ್ಲ. ಖಂಡಿತ ಅದು ಬದಲಾವಣೆಗಳನ್ನು ಕೊಡ್ತಾ ಇರುತ್ತೆ. ಬದಲಾವಣೆಗಳ ಜೊತೆಯಲ್ಲಿ ನಾವು ಬದುಕಬೇಕಾಗತ್ತೆ. ಅಂತ ಬದಲಾವಣೆಗಳು ಬಂದಾಗ ಒಂದಲ್ಲ ಒಂದು ದಿನ ನೀನು ನಿನ್ನ ಬಾಯಿ ತುಂಬ ಪಾರ್ವತಿ ನನ್ನ ಸೊಸೆ ಅಂತ ಹೇಳೋ ಕಾಲ ಬರುತ್ತೆ. ಆ ದಿವಸ ಅತಿ ಹೆಚ್ಚು ಸಂತೋಷ ಪಡೋದ್ರಲ್ಲಿ ಮೊದಲಿಗ ಈ ವೀರಯ್ಯ ದೇವ. ಯಾಕೆಂದ್ರೆ ಪಾರ್ವತಿ ಅಂತ ಹೆಣ್ಣು ಹುಡುಕಿದ್ರೂ ಸಿಗೋದಿಲ್ಲ. ನಿನ್ನ ಪ್ರಕಾರ, ಅಂದ್ರೆ ನಿನ್ನ ಕಲ್ಪನೆಯ ಪ್ರಕಾರ ನಿನ್ನ ಸೊಸೆ ಹೇಗಿರ್ಬೇಕು ಅನ್ನೋದು ನಿನ್ಗೆ ಗೊತ್ತಿದೆ. ಅಂದ್ರೆ ಸಂಸ್ಥೆಯ ದೃಷ್ಟಿಯಲ್ಲಿ ಇಟ್ಕೊಂಡು ನೀನು ಹೇಳ್ತಾ ಇದೀಯ ಅಲ್ವಾ? ಸಂಸ್ಥೆ, ಸಂಸಾರ, ಇವೆರಡರ ನಡುವಿನ ವ್ಯತ್ಯಾಸ ನಿನಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಎರಡನ್ನೂ ಸಮನಾಗಿ ನಿಭಾಯಿಸಿರುವಂತ ನೀನು. ನಿನ್ನೆ ತಗೋ, ಆರಂಭದಲ್ಲಿ ಈ ಮನೆ ಸೊಸೆಯಾಗಿ ಬಂದಾಗ ಎಷ್ಟು ಸಮಸ್ಯೆಗಳಿತ್ತು, ಎಷ್ಟು ತೊಡಕುಗಳಿತ್ತು, ಹೇಗೆ ನಿವಾರಣೆ ಆಯ್ತು, ಅದು ನಿನ್ನ ಜಾಣತನದಿಂದ. ಹಾಗೇನೆ ಇದನ್ನು ಅಖಿಲಮ್ಮ, ಒಂದು ಸಂಸ್ಥೆಯಲ್ಲಿ 100 ಜನ ಕೆಲಸ ಮಾಡ್ತಿರ್ತಾರೆ. ಅವ್ರ ಅಪರಾಧಗಳು ಮಾಡುವಾಗ ನಾವು ಅವ್ರಿಗೊಂದು 2 ಸಲ ಎಚ್ಚರಿಕೆ ಕೊಡಬಹುದು. 3ನೇ ಸಲ ಅವ್ರನ್ನ ಸಂಸ್ಥೆಯಿಂದ ಕಳಿಸ್ಬಿಡ್ತೀವಿ. ಸಂಸಾರ ಆ ರೀತಿ ಆಗೋದಿಲ್ಲ. ಇಲ್ಲಿ ತಪ್ಪುಗಳು ನಡೆದಾಗ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕೋಕೆ ಆಗೋದೇ ಇಲ್ಲ. ಅವ್ರನ್ನ ಪರಿವರ್ತನೆ ಮಾಡುವಂತ ಗುಣ ನಮ್ಮಲ್ಲಿರಬೇಕು. ಈಗ ನಾನು ನನ್ನ ಮಗಳನ್ನ ಈ ಮನೆ ಸೊಸೆಯಾಗಿ ಕಳಿಸಿದ್ದೀನಿ. ಅವಳಿಗೇನೇ ಆದ್ರೂ ಅವಳು ಇಲ್ಲೇ ಇರಬೇಕು. ನಾಳೆ ನೀನು ಬೈಲಿ, ಗಂಡ ಹೊಡಿಲಿ, ಕತ್ತಿಡ್ದು ಆಚೆ ನೂಕಿದ್ರು ಕೂಡ ಅವಳು ಇಲ್ಲೇ ಇರಬೇಕು. ಅದನ್ನ ಬಿಟ್ಟವಳು ನನಗೊಂದು ತವರು ಮನೆ ಇದೆ, ಅಲ್ಲಿ ನನ್ನ ತಂದೆ ವೀರಯ್ಯ ದೇವ ಇದ್ದಾನೆ ಅಂತ ನನ್ನ ಹತ್ರ ಬಂದು ಸಹಾಯ ಕೇಳಬಾರ್ದು. ಅದು ಸರಿಯಲ್ಲ. ಬಂದರೂ ಕೂಡ ಅವಳ ಪರವಾಗಿ ನಾನು ನಿಲ್ಲಬಾರದು. ಹಾಗೊಂದು ವೇಳೆ ಮಗಳ ಪರವಾಗಿ ನಿಂತು ನಿಮ್ಮ ಜೊತೆಯಲ್ಲಿ ನಾನೇನಾದರೂ ದನಿ ಎತ್ತಿದ್ರೆ ಆ ಸುಂದರವಾದ ಸಂಸಾರದಲ್ಲಿ ಬಿರುಕು ಉಂಟಾಗುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಹಿರಿಯರು ನಾವು. ಸ್ವಲ್ಪ ನಾನು
ಅತಿಯಾಗಿ ಮಾತಾಡ್ದೆ ಅಂತ ಅನ್ಸುತ್ತೆ. ನಾವು ಹಳ್ಳಿ ಜನ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಮನ್ಸಲ್ಲಿ ಬಂದಿದ್ದು ಮಾತಲ್ಲಿ ಈಚೆ ಬಂದ್ಬಿಡುತ್ತೆ. ಆದರೆ ಶುದ್ಧವಾಗಿರುತ್ತೆ ಅಖಿಲಮ್ಮ. ನಾನು ಆಸೆ ಪಡೋದು ಇಷ್ಟೇನೆ, ಪಾರ್ವತಿ ಹೀಗೆ ಇರೋದಿಲ್ಲ. ನಾಳೆ ಅವಳಿಗೆ ಮಕ್ಕಳಾಗತ್ತೆ, ಮಕ್ಕಳು ಬೆಳೀತಾ ಇರ್ತಾರೆ. ಬ್ರೇಕಿಂಗ್ ನ್ಯೂಸ್. ಅರಸರಕೋಟೆ ಅಖಿಲಾಂಡೇಶ್ವರಿ ಮಗ, ಬಿಸಿನೆಸ್ ಐಕಾನ್ ಆದಿತ್ಯ ಸಹೋದರ. ರಿತು, ನೀನಿನ್ನೂ ನಿದ್ದೆ ಮಾಡಿಲ್ವಾ? ಇಲ್ಲ, ಯಾಕೆ? ಗೊತ್ತಿಲ್ಲ. ಕಳ್ಳ, ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಾ ಇದ್ಯಾ? ಇವತ್ ಏನ್ ಸ್ಪೆಷಲ್ ಅಂತ ನಿನಗ್ ಗೊತ್ತಿದೆ, ಅದಕ್ಕೆ ನನಗೇನ್ ಗಿಫ್ಟ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ಯಾ. ನನಗೆ ನೀನ್ ಕೊಡೋ ಗಿಫ್ಟ್ಗಿಂತ ನೀನ್ ನನಗ್ ಮಾಡೋ ವಿಶ್ಯೇ ತುಂಬಾ ದೊಡ್ಡದು. ಹೋದ್ ವರ್ಷದ ತರ ನಾನ್ ಮಲ್ಗಲ್ಲ, ನೀನ್ ವಿಶ್ ಮಾಡೋವರೆಗೂ ಕಾಯ್ತಾ ಇರ್ತೀನಿ. ಕಳ್ಳ, ಸುಮ್ನೆ ಮಲ್ಗಿರೋ ತರ ನಾಟಕ ಮಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಪ್ರೀತು, ನನಗ್ ಗೊತ್ತು ನೀನ್ ಸುಮ್ನೆ ಮಲ್ಗಿರೋ ತರ ನಾಟಕ ಮಾಡ್ತಿದ್ಯಾ ಅಂತ. ಎದ್ದೇಳು, ಬೇಗ ಎದ್ದು ವಿಶ್ ಮಾಡು. ಯಾಕೆ? ಯಾರಿಂದ ಏನಾಯ್ತು? ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ಹಾಗಿದ್ರೆ ಹೇಳಿ ಜನನಿಯವ್ರೆ, ನಾನ್ ತಿದ್ಕೋತೀನಿ. ಛೆ, ನೀವ್ ಯಾವತ್ತೂ ತಪ್ಪು ಮಾಡೋರಲ್ಲ ಪಾರ್ವತಿಯವ್ರೆ. ಹಾಗೆ ನೋಡಕ್ ಹೋದ್ರೆ ನನ್ನಿಂದನೇ ತಪ್ಪಾಗಿದೆ. ನಿಮ್ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದ್ರೆ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ತಿದ್ಕೊಂಡೆ. ಅಯ್ಯೋ, ಆ ವಿಷಯ ಎಲ್ಲ ಬಿಡಿ. ಈಗ ನಿಮ್ ಬೇಜಾರಕ್ಕೆ ಕಾರಣ ಯಾರು? ಪ್ರೀತು. ನನ್ ಮೈದಾನ? ಹೌದು. ಅವ್ರೇನ್ ಮಾಡಿದ್ರು ಜನನಿಯವ್ರೆ? ಜಗಳ ಏನಾದ್ರು ಆಯ್ತಾ? ಜಗಳ ಮಾಡಿದ್ರು ಇಷ್ಟು ಬೇಜಾರಾಗ್ತಿರ್ಲಿಲ್ಲ ಪಾರ್ವತಿಯವ್ರೆ. ಆದ್ರೆ ಪ್ರೀತು ಯಾಕೋ ಈಗೀಗ ನನ್ನ ಜೊತೆ ಸರಿಯಾಗಿ ಮಾತೇ ಆಡ್ತಾ ಇಲ್ಲ. ಇವತ್ತು ನಾನೊಂದು ಪ್ರೀತಿನ ಒಪ್ಕೊಂಡಿದ್ದ ದಿನ. ಪ್ರತಿ ವರ್ಷ 12 ಗಂಟೆವರೆಗೂ ಕಾದಿದ್ದು ನನಗೆ ವಿಶ್ ಮಾಡ್ತಿದ್ದ. ಇದು ಮದ್ವೆ ಆದ್ಮೇಲೂ ಮುಂದುವರಿತಾ ಹೋಯ್ತು. ದೊಡ್ಡ ಜವಾಬ್ದಾರಿನೇ ನನ್ ಮೇಲಿದೆ. ನಾನು ಅವಳಿಗೆ ಇಷ್ಟ ಆಗೋ ರೀತಿ ನಡ್ಕೊಳ್ಳಿಲ್ಲ ಅಂದ್ರೆ ಅದು ಕೆಲ್ಸದ ಒತ್ತಡದಿಂದಾನೇ ಹೊರತು ನನಗೊಳ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಥವಾ ನಮ್ಮಿಬ್ರ ಮಧ್ಯೆ ಅಂತರ ಶುರುವಾಗಿದೆ ಅಂತ ಅವಳು ಖಂಡಿತ ಅನ್ಕೊಳ್ಳಲ್ಲ ಅಂತ ಹೇಳಿದ್ರು. ಗೊತ್ತಾ? ನಿಮ್ ಮೇಲ್ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋ ನಿಮ್ ಯಜಮಾನ್ರ ಬಗ್ಗೆನೆ ನೀವ್ ತಪ್ಪು ತಿಳ್ಕೊಂಡಿದ್ದೀರಲ್ಲ, ಇದ್ ಸರಿನಾ? ಸಾರಿ ಪಾರ್ವತಿ ಅವರೇ, ಪ್ರೀತು ಬಗ್ಗೆ ಗೊತ್ತಿದ್ರು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಆದ್ರೆ ನಾನೊನ್ ಬಗ್ಗೆ ಹೀಗೆಲ್ಲ ಹೇಳ್ದೆ ಅಂತ ನೀವ್ ಅವನ ಹತ್ರ ಹೇಳ್ಬೇಡಿ.
ಪಾಪ ಬೇಜಾರ್ ಮಾಡ್ಕೋತಾನೆ. ನಾನು ಹೇಳ್ಬಾರ್ದು ಅಂದ್ರೆ ನೀವ್ ಈ ರೀತಿ ಮುಖ ಗಂಟು ಹಾಕೊಂಡು ಬೇಜಾರ್ ಮಾಡ್ಕೊಂಡು ಕೂರ್ಬಾರ್ದು. ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಆಯ್ತಾಯ್ತು, ನೀವ್ ಹೇಗ್ ಹೇಳ್ತೀರೋ ಹಾಗೆ ಕೇಳ್ತೀನಿ. ಎಲ್ಲಿ ಒಂದ್ಸಲ ನಗಿ. ನೀವ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಸರಿ. ಪ್ರೀತಿ ಎಲ್ಲಿದ್ಯಾ? ಆಫೀಸ್ ಹತ್ರ. ಇಮಿಡಿಯೇಟ್ ಆಗಿ ಮನೆಗೆ ಬಾ. ಮನೆಗ? ಯಾಕೆ ಬ್ರೋ? ಯಾಕೆ ಏನು ಅಂತ ಫೋನಲ್ಲಿ ಹೇಳೋದಕ್ಕಾಗಲ್ಲ, ಬಂದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಸುಮ್ಮನೆ ಬಾ. ಅಲ್ಲ ಬ್ರೋ, ಮೀಟಿಂಗ್ ಬೇರೆ ಇತ್ತು. ಮೀಟಿಂಗ್ ಇರಲಿ ಏನಾದರೂ ಇರಲಿ, ಅದನ್ನ ಒಂದೇ ಪೋಸ್ಟ್ ಪೋನ್ ಮಾಡು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡು. ಇವಾಗ ಇಮಿಡಿಯೇಟ್ ಆಗಿ ಮನೆಗೆ ಬರ್ತಾ ಇದೆಯಾ ನೀನು, ಅಷ್ಟೇ. ಬ್ರೋಗೇನಾದರೂ ಅಸಲಿ ಸತ್ಯ ಗೊತ್ತಾಗ್ಬಿಡ್ತಾ? ಸರಿ ಬ್ರೋ. ಓಕೆನಾ? ಸಮಾಧಾನನಾ? ಯಜಮಾನ್ರೆ, ನಾನು ಹೊರಗಡೆ ಹೋಗಿ ಬರ್ತೀನಿ. ಬರೋ. ಎಲ್ಲಿಗೆ ಹೊರಟೆ? ನಿಮ್ ತಮ್ಮ ಮಾಡಿರೋ ತಪ್ಪನ್ನ ಸರಿಪಡಿಸೋದಿಕ್ಕೆ. ನಾನು ಬರಲ್ಲ. ಏನು ಬೇಡ, ಅವ್ರ ಮನೆಗ್ ಬಂದ್ಮೇಲೆ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ತಾ ಇರಿ ಸಾಕು. ಸರಿ ಬಿಡು, ತಲೆ ಮೇಲೆ ಒಂದು ಬಿಟ್ಟು ಕೇಳ್ತೀನಿ. ಅದೆಲ್ಲ ಏನು ಮಾಡ್ಬೇಡಿ, ಬರೀ ಬಾಯಿ ಮಾತಲ್ಲಿ ಕೇಳಿ ಸಾಕು. ಸರಿ, ಬಾಯಿ ಮಾತಲ್ಲ ಕೇಳ್ತೀನಿ. ಹುಷಾರು, ಬೇಗ ಬಾ. ನಿಂಗ್ ವಿಶ್ ಮಾಡದೆ ಇದ್ದಿದ್ರು ಪರವಾಗಿರ್ತಿರ್ಲಿಲ್ಲ, ಆದ್ರೆ ನಿನಗ್ ನೆನ್ಪೇ ಇಲ್ಲ ಅನ್ನೋ ತರ ಹೋದ್ಯಲ್ಲ, ಅದು ತುಂಬಾ ಬೇಜಾರಾಯ್ತು. ಆಮೇಲೆ ಪಾಪ ಪಾರ್ವತಿ ಅವ್ರ ಹತ್ರ ನೀನು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ಕೊಂಡಿದ್ಯಲ್ಲ, ಆ ವಿಷಯ ಕೇಳಿದ್ಮೇಲೆ ನನ್ ಗಂಡ ಯಾವ್ದನ್ನು ಮರ್ತಿಲ್ಲ, ಎಲ್ಲ ನೆನ್ಪಿಟ್ಕೊಂಡಿದ್ದಾರೆ ಅಂತ ತುಂಬಾ ಖುಷಿ ಆಯ್ತು. ನೈಸ್. ಓಕೆ ಓಕೆ, ಬಾ ಕೇಕ್ ಕಟ್ ಮಾ. Happy proposed day, sweetheart. Happy proposed day, sweetheart. Happy proposed day, sweetheart. Okay. ನನ್ನ ಕಡೆಯಿಂದ ನಿನಗೆ ಪ್ರೀತಿ. ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಅಪ್ರಿಷಿಯೇಟ್ ಮಾಡಲೇಬೇಕು. ಇವತ್ತು ಪಾರ್ವತಿ ಮಾಡಿದ ಕೆಲಸ ಆ ಥರ ಇತ್ತು. ಹೌದಾ? ಇವತ್ತು ಅಂದರೆ ಈ ದಿನ ನಮ್ಮ ಪ್ರೀತು ಜನನಿಗೆ ತನ್ನ ಪ್ರೀತಿನ ಹೇಳ್ಕೊಂಡ ದಿನ, ಅಂದರೆ ದ ಡೇ ಆಫ್ ಪ್ರಪೋಸಲ್. ಪ್ರೀತು ಯಾವ ಕಾರಣಕ್ಕೂ ಅದನ್ನು ಮರೆಯೋನಲ್ಲ, ಆದರೆ ಈ ವರ್ಷ ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ಜನನಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು. ಪಾರ್ವತಿ ಈ ಸನ್ನಿವೇಶನ ಅದು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ಲು ಗೊತ್ತಾ? ನಿಜ ಅದಕ್ಕೆ ನಮ್ಮ ಪಾರ್ವತಿ ಗುಣನೇ ಅಂಥದ್ದು. ಸಾಮಾನ್ಯವಾಗಿ ಕೆಲವು ಮನೆಗಳಲ್ಲಿ ಊರ್ಗಿತ್ತಿರಿಗೆ ಒಬ್ಬರು ಕಂಡ್ರೆ ಒಬ್ರು ಆಗಲ್ಲ. ಈ ಹಿಂದೆ ನಮ್ಮನೆಯಲ್ಲಿ ಪಾರ್ವತಿ ಮೇಲೆ ಜನನಿಗೆ ಅಸಮಾಧಾನ ಹುಟ್ಟಿತ್ತು. ಆದರೆ ನಮ್ಮ ಪಾರ್ವತಿ ಜನನಿ ಮೇಲೆ ಬೇಜಾರೇ ಮಾಡ್ಕೊಳ್ಳಿಲ್ಲ. ಅದು ಹೇಗೋ ಏನೋ ಇಬ್ರು ಒಂದಾದ್ರು. ನಿಜ ಹೇಳಬೇಕು ಅಂದ್ರೆ ಪಾರ್ವತಿ ನಮ್ಮನೆಗೆ ಅಪ್ಪಟ ಬಂಗಾರ ಇದ್ದ ಹಾಗೆ. ಅದು ಅಲ್ಲದೆ ನಿಮ್ಮಲ್ಲಿರೋ ಎಷ್ಟೋ ಗುಣಗಳು ಅವಳಲ್ಲೂ ಇದೆ. ಅದಕ್ಕೆ ಅರ್ಸನ್ಕೋಟೆ ಹಿರಿ ಸೊಸೆ ಆಗೋದಕ್ಕೆ ಹೇಳಿ ಮಾಡಿ ಅಲ್ವಾ ಅದಕ್ಕೆ?
ಅತ್ತೆಮ್ಮ, ಸಾರಿ ಜನನಿ. ಹೇಳು. ಸರ್, ನೀವ್ ಹೇಳ್ದಾಗೆ ಮಾಡ್ದೆ. ಬರ್ತಿದಂತಾನೆ? ಎಸ್, ಬರ್ತಿದ್ದಾನೆ. ಬರ್ಲೇಬೇಕು. ಕಾಡಲ್ಲಿ ಹುಲಿ ಜಿಂಕೆನ ಹುಡ್ಕೊಂಡು ಹೋದ್ರೆ ಈ ಪ್ರೀತು ಅನ್ನೋ ಜಿಂಕೆ ಈ ರಾಣ ಅನ್ನೋ ಹುಲಿನ ಹುಡ್ಕೊಂಡು ಬರ್ಲೇಬೇಕು. ಯಾಕೋ ಅತಿ ಆಯ್ತು ಅಂತ ಅನ್ನಿಸ್ತಿದೆ. ಯಾಕೆ? ಜನನಿಯವರು ನನ್ ಮೈದ್ನನ್ ಪ್ರೀತಿನ ಒಪ್ಕೊಂಡಿದ್ದಿನ, ಅದಕ್ಕೆ ಅವ್ರಿಗೆ ಉಡುಗೊರೆ ಕೊಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ನೀವ್ ಯಾಕೆ ನನಗೆ ಉಡುಗೊರೆ ತಗೊಂಬಂದ್ ಕೊಟ್ರಿ? ಉಡುಗೊರೆ ಕೊಡೋದಕ್ಕೆ ಕಾರಣ ಇರಲೇಬೇಕು ಅಂತ ಏನಿಲ್ಲ. ಗಂಡ ಹೆಂಡತಿಗೆ ಉಡುಗೊರೆ ಕೊಡೋದಕ್ಕೆ ವಿಶೇಷವಾದ ದಿನ ಇರಲೇಬೇಕು ಅಂತ ಏನಿಲ್ವಲ್ಲ. ಅಷ್ಟಕ್ಕೂ ಉಡುಗೊರೆ ಕೊಡೋದ್ರಿಂದ ಒಬ್ರಿಗೊಬ್ರು ಹತ್ರ ಆಗೋದಕ್ಕೆ ಸಹಾಯ ಆಗುತ್ತೆ. ಅದ್ ಹೇಗೆ? ಅದ್ ಹೇಗೆ ಅಂದ್ರೆ, ಇವತ್ತು ನಾನು ನಿನಗೆ ಸೀರೆ ತಂದೆ ಅಂದ್ರೆ ನಿನಗೇನ್ ಇಷ್ಟ ಅಂತ ನನಗೆ ಗೊತ್ತು ಅಲ್ವಾ? ಹೌದು, ಆದ್ರೆ ಅದನ್ನ ಕೊಡೋದು ವಿಶೇಷ ಸಂದರ್ಭದಲ್ಲಿ ತಾನೆ. ಅದೇ ತಪ್ಪು. ಯಾವ್ದಕ್ಕೂ ಕಾಯಬಾರ್ದು ಪಾರು. ನೋಡು, ಇವಾಗ ಈಗ ಸಡನ್ ಆಗಿ ಗಿಫ್ಟ್ ಕೊಟ್ಟಾಗ ಗಂಡ ಮತ್ತೆ ಹೆಂಡತಿ ಮಧ್ಯ ಬಾಂಧವ್ಯ ಜಾಸ್ತಿ ಆಗುತ್ತೆ, ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಓ ಹೌದಾ? ಇವಾಗ ನಿನ್ಮೇಲೆ ನನ್ಗಾಯ್ತಲ್ಲ ಹಾಗೆ. ನನಗೇನ ತರ ಅನಿಸ್ತಿಲ್ಲಪ್ಪ. ನಿನ್ಗನ್ಸ್ತಾ ಇದ್ರು ನನ್ಗನ್ಸ್ತಾ ಇದೆಯಪ್ಪ. ಬಾರೋ, ನಾನು ತಂದು ಕೊಟ್ಟಿರೋ ಈ ಸೀರೆ ನಿನಗೆ ಇಷ್ಟ ಆಯ್ತಾ? ಆದ್ರೆ ಮದ್ವೆ ಆದ್ಮೇಲಿಂದ ನಾನೇ ನಿಮ್ಗೆ ಒಂದು ಉಡುಗೊರೆನೂ ಕೊಟ್ಟಿಲ್ಲ ಅಂತ ಬೇಜಾರಾಗ್ತಾ ಇದೆ. ನನಗೆ ಯಾವ ಗಿಫ್ಟು ಬೇಡ, ನೀ ನನಗೆ ದೊಡ್ಡ ಗಿಫ್ಟ್. ಹೋದೆ, ನಾನು ಬೇಡ ಅಂತಲೇ ಹೇಳಿದ್ದು. ಅವರು ಬೇಡಪ್ಪ ನೀನು ಕುಡಿಲೇಬೇಕು, ಲೈಟ್ ಹಾಕೋ ಅಂತ ಹೇಳಿದ್ರು. ನಾನು ಲೈಟಾಗಿ ಹಾಕೊಂಡು ಮನೆಗೆ ಬಂದೆ. ಈ ವಿಷಯ ಅತ್ತೆ ಗೊತ್ತಾದ್ರೆ ಏನ್ ಅನ್ಕೊಳಲ್ಲ? ಯಾರಾದ್ರೂ ಹಗ್ಲೆಲ್ಲ ಹೀಗೆ ಕುಡ್ಕೊಂಡ್ ಬರ್ತಾರಾ? ಮಾಮೂಗ್ ಡೌಟ್ ಬರ್ಬಾರ್ದು ಅಂತ ನಾನು ಅದು ಬಹುತ್ ಪ್ರಶ್ನೆ ಸಿಗುತ್ತಲ್ಲ, ಸ್ಟ್ರೆಸ್ ಇರುತ್ತ, ಹಾಕೊಂಡು ಬಂದೆ. ಬರ್ತಾ ಇಲ್ಲ. ಪ್ರೀತು, ಎಲ್ರು ನಿನಗೆ ಜವಾಬ್ದಾರಿ ಬಂದಿದೆ ಅಂತ ಅನ್ಕೊಂಡಿದ್ದಾರೆ. ನೀನ್ ಹೀಗೆಲ್ಲ ಕುಡ್ಕೊಂಡ್ ಬಂದು ನಿನ್ ಹೆಸರು ಹಾಳು ಮಾಡ್ಕೋಬೇಡ ಪ್ಲೀಸ್. ಮತ್ತೆ ಹೀಗೆಲ್ಲ ಮಾಡ್ಬೇಡ ಆಯ್ತಾ? ಓಕೆ, ದಿಸ್ ಇಸ್ ಫಸ್ಟ್ ಅಂಡ್ ಲಾಸ್ಟ್. ಸರಿ, ನನ್ ಗಿಫ್ಟ್ ಕೊಡು.
ಗಿಫ್ಟು ಇದೆ. ಇಂಕೊಡ್ಲಾ ಓಕೆ, ಹಿಂಗೆ ಕೊಡಿ. I don't want to give you, but I still want to give you. I have to give you. Color fantastic, huh? ತುಂಬಾ ಚೆನ್ನಾಗಿದೆ ಪ್ರೀತು. ಲೆಂತ್ ಯಾಕೋ ಕಮ್ಮಿ ಇದ್ದಂಗಿದೆಯಲ್ಲ ಇದು. ಒಳ್ಳೆ ಡಿಸೈನು, ಸೂಪರ್. ನೀನ್ ಈ ಸೀರೆ ತಗೊಂಡೋಗಿ ಪ್ರೀತಿಯಿಂದ ನಿನ್ ಹೆಂಡತಿ ಕೊಟ್ಟು ನೀವಿಬ್ರು ನಗ್ತಾ ಒಂದ್ ಸೆಲ್ಫಿ ಕಳಿಸ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ವಾ? ಅಂದ್ರೆ ಪ್ರೀತು ಕುಡ್ದಿರೋ ಮತ್ತಲ್ಲಿ ನನಗೆ ಸೀರೆನ ಹರ್ತಾಕೊಂಡು ತಗೊಂಡ್ ಬಂದಿದ್ದಾನ. ಓಯ್, ಒಂದು ಸ್ಪೆಷಲ್ ಮೂಮೆಂಟ್ಗೆ ನಾವು ಒಂದೇ ಒಂದು ಸೆಲ್ಫಿ ಕೊಡ್ತೀಯಾ? ಅದಕ್ಕೆ ಕೇಳೋ ಯಾವುದೇ ಪ್ರಶ್ನೆಗೂ ನೀನು ಸರಿಯಾದ ಉತ್ತರ ಕೊಡಬಾರ್ದು. ನಮ್ಮಲ್ಲಿ ನಡೀತಿರೋ ಲೈವ್ ಅಪ್ಡೇಟ್ಸ್ ಅವ್ರಿಗೆ ಗೊತ್ತಾಗ್ತಿದೆ. ಅಲ್ಲ, ಪ್ರೀತು ಯಾರನ್ನು ಹುಡುಕ್ದ? ಅವನು ಹುಡುಕಿದ ತಕ್ಷಣ ನಾನೇ ಬಚ್ಚಿಟ್ಕೊಂಡೆ. ಅಯ್ಯೋ ದೇವ್ರೆ, ಕಳ್ಳನ ಮನಸ್ಸು ಹುಳ್ಳುಳ್ಗೆ ಅಂದ ಹಾಗೆ ಪ್ರತಿ ಸಲನೂ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅನ್ಕೊಂಡ್ಬಿಡ್ತೀನಿ. ಅಲ್ಲಿ ನಡೀತಿರೋದೆಲ್ಲ ನಮಗ್ ಹೇಗೆ ಗೊತ್ತಾಗ್ತಿದೆ ಅಂತ ತುಂಬಾ ಯೋಚನೆ ಮಾಡ್ಬೇಡ. ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಈಗ ನಾನು ಹೇಳಿದ್ದನ್ನೇ ಕೇಳಬೇಕು, ಕೇಳಿದ್ದನ್ನೇ ಮಾಡಬೇಕು. ಈಗ ನೀನು ನಿಮ್ಮ ಅತ್ತಿಗೆಗೆ ಬಾಯಿಗೆ ಬಂದಾಗ ಬೈಬೇಕು. ಇದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀನ್ ಯಾರು ಅಂತ ಕೇಳಬೇಕು. ನಿನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ರೂಢಾಗಿ ಬಿಹೇವ್ ಮಾಡ್ಬೇಕು. ಅಷ್ಟೇ ಅಲ್ಲ, ನೀನು ಅವಳ ಮೇಲೆ ಕೈ ಮಾಡಬೇಕು. ಯಾಕೆ ಬಿದ್ದೆ ಪಾರು? ಏನಾಯ್ತು?
ಸ್ವಲ್ಪ ತಲೆ ಸುತ್ತು ಯಜಮಾನ್ರೆ. ನನಗೆ ಎಷ್ಟು ಸತಿ ಹೇಳ್ತೀನಿ ಸುಸ್ತಾಗೋಷ್ಟು ಕೆಲಸ ಮಾಡಬೇಡ ಅಂತ. ಹೇಳಿದ್ದೆ ಕೇಳಲ್ಲ ಅಂತ್ಯ. ರೆಸ್ಟ್ ಮಾಡು ಸ್ವಲ್ಪ ಹೊತ್ತು. ನಿಧಾನ. ಯಾಕೆ ಮೋಹನ್, ಪ್ರೀತು ಹತ್ರ ಮಾತಾಡಕ್ಕೆ ಅಂತ ನಾನು ಹೊರಟಾಗ ಯಾಕೆ ನನ್ನನ್ನು ತಡೆದ್ರಿ? ಅದ್ಗೆ ನೀವೇನಾದ್ರೂ ಮಾತಾಡಿದ್ದಿದ್ರೆ ವಿಷಯ ತುಂಬಾ ದೊಡ್ಡದಾಗ್ತಿತ್ತು. ಪ್ರೀತುನೇ ತಪ್ಪು ಮಾಡಿದ್ರು, ಪಾರ್ವತಿ ಅದನ್ನ ದೊಡ್ಡದು ಮಾಡದೆ ಹಾಗೆ ಮುಗಿಸಿದ್ಲು. ಒಂದ್ ವೇಳೆ ನೀವೇ ಎಲ್ರೂ ಮುಂದೆ ಪ್ರೀತಿನೇ ನೂಕಿದ್ದು ಅಂತ ಏನಾದ್ರೂ ಹೇಳಿದಿದ್ರೆ ಇಷ್ಟೊತ್ತಿಗೆ ಮನೆ ನೆಮ್ಮದಿ ಎಲ್ಲ ಹಾಳಾಗಿರ್ತಿತ್ತು. ಅದಕ್ಕೆ ಈಗ ಪ್ರೀತುವಿಂದಾಗಿ ಮನೇಲಿ ಏನ್ ನೆಮ್ಮದಿ ಉಳಿದಿದೆ? ಇಷ್ಟಕ್ಕೂ ಪಾರ್ವತಿ ಮಾಡಿದ್ದಾದ್ರೂ ಏನು? ತಾಯಿ ಸ್ಥಾನದಲ್ಲಿದ್ದು ನಾನ್ ಏನ್ ಮಾಡ್ತಿದ್ನೋ ಅದನ್ನೇ ಮಾಡಕ್ಕೆ ಅವಳು ಮುಂದಾಗಿದ್ಲು. ಆದ್ರೆ ಪ್ರೀತು ಅವಳ ಹತ್ರ ಅಷ್ಟೊಂದು ರೂಢಾಗಿ ನಡ್ಕೊಳ್ಳೋದ? ಛೇ, ಪಾರ್ವತಿ ಪಾಪದ ಹುಡುಗಿ, ತುಂಬಾ ದೊಡ್ಡ ಗುಣ ಅವಳದ್ದು. ಅವನನ್ನ ಬಿಟ್ಕೊಡ್ಲಿಲ್ಲ. ಆದ್ರೆ ನಾನ್ ಆ ರೀತಿ ಅಲ್ಲ ಮೋಹನ್. ಎಲ್ಲರಿಗೂ ಒಂದೇ ನ್ಯಾಯ, ಒಂದೇ ರೂಲ್ಸ್. ನಾನು ಈಗಲೇ ಹೋಗಿ ಪ್ರೀತು ಹತ್ರ ಮಾತಾಡ್ತೀನಿ, ಸರಿಯಾಗಿ ಬುದ್ಧಿ ಹೇಳ್ತೀನಿ. ಮುದ್ದಿನ ಮಗನ ಮೇಲೆ ಕೈ ಮಾಡಬೇಕಾದ ಪ್ರಸಂಗ ಬಂದ್ರೂ ಪರವಾಗಿಲ್ಲ. ಅತ್ತೆ ಪ್ಲೀಸ್ ಬೇಡ ಅತ್ಗೆ. ಪಾರ್ವತಿಗೆ ನಮ್ ಪ್ರೀತು ಅತ್ತಿಗೆ ಸ್ಥಾನ ಕೊಟ್ಟಿದ್ದ, ಜೊತೆಗೆ ಗೌರವದಿಂದ ನೋಡ್ಕೊತಿದ್ದ. ಅಂಥವ್ರ ಜೊತೆ ಇಷ್ಟು ರೂಢಾಗಿ ನಡ್ಕೊಂಡಿದ್ದಾನೆ ಅಂದ್ರೆ ಅವನು ನಾರ್ಮಲ್ ಆಗಿಲ್ಲ. ಅತ್ಗೆ ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಕಾರಣ ಅವನು ಮತ್ತೆ ಹಳೆ ಸ್ನೇಹಿತರ ಸಹವಾಸ ಮಾಡಿದ್ದಾನೋ ಏನೋ ಗೊತ್ತಿಲ್ಲ. ಅವನು ಈಗಿರೋ ಮನಸ್ಥಿತಿಲಿ ನೀವು ಹೋಗಿ ಅವನ ಹತ್ರ ಏನಾದ್ರೂ ಮಾತಾಡಿದ್ರೆ ಅವನು ಅದನ್ನ ಕೇಳ್ತಾನೋ ತಗೋತಾನೋ ಹೇಳೋಕ್ಕಾಗಲ್ಲ. ಅದು ಅಲ್ಲದೆ ನಿಮಗೇನಾದ್ರೂ ಅವನು ಮನಸ್ಸು ನೋವಾಗೋ ಹಾಗೆ ಮಾತಾಡಿದ್ರೆ ನಾನ್ ಸಹಿಸ್ಕೊಳ್ಳಲ್ಲ ಅದಕ್ಕೆ. ಕಾರಣ ನೀವು ನನಗೆ ಅಮ್ಮನ ಸಮಾನ ಅದಕ್ಕೆ. ಅದಕ್ಕೆ ನೀವು ಅವನ ಹತ್ರ ಕೋಪದಿಂದ ಮಾತಾಡಕ್ ಹೋದಾಗ ನಾನ್ ತಡೆದಿದ್ದು. ಅಷ್ಟಕ್ಕೂ ಎಲ್ಲಾ ವಿಷಯಗಳನ್ನ ಮನೆಗೆ ದೊಡ್ಡವರಾದ ನಾವೇ ಬಗೆಹರಿಸ್ಬೇಕು ಅಂತ ಏನಿಲ್ವಲ್ಲ. ಕೆಲವು ಸೂಕ್ಷ್ಮ ವಿಚಾರಗಳನ್ನ ಬಗೆಹರಿಸ್ಕೊಳ್ಳೋಕೆ ಪಾರ್ವತಿ ಇದ್ದಾಳೆ, ಆದಿತ್ಯನೂ ಇದ್ದಾನೆ. ಅವರಿಬ್ರು ಸೇರಿ ಬ್ಯಾಲೆನ್ಸ್ ಮಾಡ್ತಾರೆ ಅಲ್ವಾ. ಮುಂದೆ ಒಟ್ಟಿಗೆ ಇರ್ಬೇಕಾದವರು, ಬದುಕಿ ಬಾಳ್ಬೇಕಾದವರು ಆ 4 ಜನ ಅವರೇ ಕೂತು ಮಾತಾಡಿ ಬಗೆಹರಿಸ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆದ್ರೂ ಒಂದ್ ವೇಳೆ ನಮ್ ಪ್ರೀತು ಕಂಟ್ರೋಲ್ ಬರ್ಲಿಲ್ಲ ಅಂದ್ರೆ ಯಜಮಾನ್ರೆ, ಯಾವುದೇ ಕಾರಣಕ್ಕೂ ನೀವು ಅವ್ರ ಮೇಲೆ ಕೈ ಮಾಡಬಾರ್ದು. ಹಾಗಂತ ನನಗೆ ಮಾತು ಕೊಡಿ. ಏನಾಗಿದೆ ಪ್ರೀತು ನಿನಗೆ? ಯಾಕೆ ಹೀಗೆ ಆಡ್ತಾ ಇದೆಯಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದೆಯಾ ಪ್ರೀತು? ಒಚ್ಚಿಡದಿದೆ ಬಿಡಿಸ್ತೀಯಾ? ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕಟ್ಟಿ ಓಡಿ ಹೋದನು. ಕಾಡದಂತೆ ಹಂಗೆ ಸೂಪರ್ ಆಗೈತಲ್ವ? ಸಾಕೇನ ಬೇಕಾ? ಮಾಡ್ತೀಯಾ? ಕೆಲ್ಸ ಮಾಡ್ತೀಯಾ? ತಾಕತ್ತಿದ್ಯಾ? ಮಾಡ್ತೀಯಾ? ಮಾಡೋ ಕಾಣದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈ ಕೊಟ್ಟು ಓಡಿ ಹೋದನು.
ಹೋದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೀನ್ ಹೇಳಗೆ ಕುಂಡಿದಾನೆ. ಮನ್ಸಿಗೆ ಯಾಕೋ ಇರಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿದ್ದ. ಅವನ ಮೀಟಿಂಗ್ ಅಟೆಂಡ್ ಮಾಡದೇ ಇರೋ ಹಾಗೆ ಮಾಡಿದ್ದೆ ನಾನು. ಪ್ರೀತುವಿನ ಬದಲಾದ ಸ್ವಭಾವದ ಹಿಂದೆ ಅರುಂಧತಿ ಕೈವಾಡ ಏನಾದ್ರೂ ಇರಬಹುದಾ? ಇಲ್ಲ, ಸಾಧ್ಯ ಇರಲ್ಲ. ಯಾಕಂದ್ರೆ ಪೂಜೆ ನಡೆಯೋ ಟೈಮ್ಗೆ ಪ್ರೀತು ಅಲ್ಲಿಲ್ಲ ಅಂತ ಗೊತ್ತಾದಾಗ ನಾನು ಗಾಬರಿ ಆಗಿದ್ದೆ. ಆದರೆ ಸಮಯಕ್ಕೆ ಸರಿಯಾಗಿ ವೀರಣ್ಣ ಬಂದು ಅವನು ದೇವಸ್ಥಾನದಲ್ಲಿದ್ದ, ಎಲ್ಲರೂ ಒಳಿತಿಗೋಸ್ಕರ ಬೇಡ್ಕೋತಾ ಇದ್ದ ಅಂತ ಹೇಳಿದಾಗ ಸಮಾಧಾನನೂ ಪಟ್ಟಿದ್ದೆ. ಆ ಟ್ರ್ಯಾಕ್ ಅಲ್ಲಿ ಯೋಚನೆ ಮಾಡಿದ್ರೆ ಅರುಂಧತಿ ಇವನ ಸ್ವಭಾವದ ಹಿಂದೆ ಇರೋ ಸಾಧ್ಯತೆ ಲಾಜಿಕಲಿ ಇಲ್ಲ. ಹಾಗಾದ್ರೆ ಏನಾಗ್ತಿದೆ? ಯಾಕೆ ಪ್ರೀತು ಹೀಗ್ ನಡ್ಕೋತಿದ್ದಾನೆ? ಅವನೇನು ಆದಿ ತರ ಸಾಫ್ಟ್ ಅಲ್ಲ, ಯಾರಿಗಾದ್ರೂ ಹೆದರಿ ಈ ರೀತಿ ಮಾಡ್ತಿದ್ದಾನೆ ಅನ್ನೋದಕ್ಕೆ. ಹಾಗಾದ್ರೆ ಯಾರದ್ದಾದ್ರೂ ಇಮೋಷನಲ್ ಬ್ಲ್ಯಾಕ್ ಮೇಲಿಂಗಿಗೆ ಒಳಗಾಗಿರ್ಬೋದಾ? ಹೇಳ ಮರಿ. ನಮ್ಮ ಮನೇಲಿ ನಡೀತಿರೋದು ನಿಂಗೆ ಗೊತ್ತಾಗ್ತಿದೆ? ಹೇಳಿದ್ರೆ ಸರಿ ಇಲ್ಲ ಸಾಯಿಸಾಗ್ಬಿಡ್ತೀನಿ. ಓ, ಅಷ್ಟೊಂದು ಧೈರ್ಯ ಇದೆಯೋ ನಿಮ್ಗೆ? ನನ್ನ ತಾಯಿ ಸ್ಥಾನದಲ್ಲಿರೋ ನಮ್ಮ ಮಾತಿಗೆ ನನ್ನ ಕೈಲಿ ತಳ್ಳಿಸ್ದೆ. ನಮ್ಮ ಅಣ್ಣಗೆ ನನ್ನ ಬಾಯಿಂದ ಕೆಟ್ಟದಾಗ ಬಯಸಿ ರೂಮಿಂದ ಆಚೆ ತಳಿಸ್ದೆ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ನನ್ನಿಂದ ಈ ರೀತಿ ಮಾಡಿಸಿ ನಮ್ಮ ಕುಟುಂಬದ ಒಗ್ಗಟ್ಟನ್ನ ಹೊಡಿಬೇಕಂತಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನ್ ಮಾಡಿರೋ ತಪ್ಪಿಗೆ ನನ್ನ ಅಣ್ಣ ನನಗೆ ಬೈಬೋದು ಹೊರತು ಯಾವುದೇ ಕಾರಣಕ್ಕೂ ನನ್ನ ದೂರ ತಳ್ಳಲ್ಲ. ನಿಜ ಹೇಳೋ, ನಮ್ಮ ಮನೇಲಿ ನಡೀತಿರೋದು ನಿನಗೆ ಹೇಗ್ ಗೊತ್ತಾಗ್ತಿದೆ? ಹೇಳ್ದಷ್ಟು ಮಾಡ್ಕೊಂಡು ನಾನು ಹೇಳ್ದಂಗಿದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ ನಿನ್ ವಿಡಿಯೋ ವೈರಲ್ ಆಗೋದು, ಹಾಸನಕೋಟೆ ಮರ್ಯಾದೆ ಮಣ್ಪಾಲಾಗೋದು, ನಿಮ್ಮಮ್ಮ ಸ್ಮಶಾನದ ಪಾಲಾಗೋದು. ಜನ ಅಖಿಲಾಂಡೇಶ್ವರಿ ಮಗ ಇಂಥ ಕೆಟ್ಟವನ ಥೂ ಅಂತ ಹೋಗಿತಾರೆ. ಪಾಪ ನಿಮ್ಮ ಅಣ್ಣ ಅತ್ತಿಗೆಗೆ ನಿನ್ ಬಗ್ಗೆ ಇರೋ ಒಳ್ಳೆ ಅಭಿಪ್ರಾಯ ಸುಟ್ಟು ಬೂದಿ ಆಗತ್ತೆ. ಪಾಪ ಇನ್ನು ನಿನ್ನ ಹೆಂಡತಿ ವೀರಯ್ಯ ದೇವನ ಮಗಳು, ನಿನ್ ವಿಡಿಯೋ ಲೀಕ್ ಆದ್ರೆ ನೀನ್ ಇಂಥ ಕೆಲಸ ಮಾಡಿದೀಯ ಅಂತ ಗೊತ್ತಾಗಿ ನಿಮ್ಮ ಮಾವನ್ ಮರ್ಯಾದೆ ಏನಾಗಬೇಡ. ಅದು ನೋಡಿ ನಿನ್ ಹೆಂಡತಿ ನಿನ್ ಜೊತೆ ಇರ್ತಾಳ? ಖಂಡಿತ ಇರಲ್ಲ ಮರಿ. ಅವಮಾನ ತಾಳಕ್ಕಾಗ್ದೆ ನಿನ್ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡ್ ಸತ್ರು ಅನುಮಾನನೇ ಇಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಏನಾರು ನೀನ್ ನನ್ ಮೇಲೆ ಎಗರ್ಲಾಡಕ್ ಬಂದ್ಯೋ, ಇಡೋ ಫೋನು. ಸಾರಿ ಬ್ರೋ, ನಾನು ಹತ್ರ ನಡ್ಕೊಂಡಿದ್ದೀನಿ, ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆದ್ರೆ ಇವತ್ತು ನಿನ್ನ ಬಿಟ್ಟು ಹೋಗ್ಬೇಕಾದ್ರೆ ಸಿಚುವೇಶನ್ ಬಂತು. ಯಾಕಂದ್ರೆ ನಾನು ರಾಣ ಹಾಕಿರೋ ಚಕ್ರವ್ಯೂಹದಲ್ಲಿ ಸಿಗಾಕೊಂಡು ಒದ್ದಾಡ್ತಿದ್ದೀನಿ ಬ್ರೋ. ಮನೇಲಿ ಏನೇ ಆದ್ರೂ ಗೊತ್ತಾಗ್ತಿದೆ ರಾಣಂಗೆ. ನಿನ್ನ ಹತ್ರ ನಾರ್ಮಲ್ ಆಗಿ ಒಂದೇ ಒಂದು
ಒಂದೇ ಒಂದು ಮಾತಾಡಿದ್ರು ಬ್ರೋ ತಪ್ಕೊಂಡು ಹಚ್ಕೊಂಡು ಎಲ್ಲ ಹೇಳ್ಬಿಡ್ಬೇಕು ಅನ್ನೋಷ್ಟು ವೀಕ್ ಆಗಿದ್ದೀನಿ ಬ್ರೋ. ಆದ್ರೆ ನಾನೇನಾದ್ರೂ ಹೇಳಿದ್ರೆ ನನ್ ಮರ್ಯಾದೆ ಅಲ್ದೆ ಮನೆ ಮರ್ಯಾದೆ ಕೂಡ ಬೀದಿ ಪಾಲಾಗ್ಬಿಡುತ್ತೆ ಬ್ರೋ. ಅದಕ್ಕೆ ನಿಮ್ಗೂ ನೋವು ಕೊಟ್ಟು ಆ ಹಿಂಸೆನ ಅನುಭವಿಸ್ತಾ ಇದ್ದೀನಿ ಬ್ರೋ, ಆ ಹಿಂಸೆನ ಅನುಭವಿಸ್ತಾ ಇದ್ದೀನಿ. ಆದ್ರೆ ಇವತ್ತು ಅದಕ್ಕೆ ಕೆಲವೊಂದು ಬ್ರೇಕ್ ಹಾಕಿ ಹಾಕ್ತೀನಿ ಬ್ರೋ. ಏನ್ ಮರೇ ನೀನಾಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲಪ್ಪ. ನಾನು ಈಗಲೇ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಆಯ್ತು ಬಾ, ಅಡಿಗೆ ಮಾಡಿಸ್ಲಾ? ಊಟ ಮಾಡ್ತೀಯಾ? ತಿನ್ನೋದಕ್ಕೆಲ್ಲ ಬರ್ತಾ ಇರೋದು. ಮೋತಿನ್ ಯಾಕಪ್ಪ? ಒಂದು ಇವತ್ತು ನಾನಿರ್ಬೇಕು, ಇಲ್ಲಾಂದ್ರೆ ವಿಡಿಯೋ ಇರ್ಬೇಕು. ಏನಿವತ್ತು ಅರಸನ್ ಕೋಟೆ ಸಿಂಹದ ಮರಿ ರೊಚ್ಚಿಗೆ ಎದ್ಬಿಟ್ಟಿದೆ. ಆದ್ರೆ ನಾಳೆ ನಡೆಯೋ ಪೂಜೆ ನಡಿಬಾರ್ದು, ಅವಳ ಅರಕೆ ತೀರ್ಬಾರ್ದು. ಪೂಜೆ ನಡೆದ್ರೆ ನಮಗ್ ತೊಂದರೆ ಆಗೋ ಸಾಧ್ಯತೆ ಇದೆ. ಆ ಪೂಜೆನ ಹೇಗ್ ತಡಿಬೇಕು ಅಂತ ನೀನ್ ಯೋಚನೆ ಮಾಡು. ಪ್ರೀತುನ್ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಹೇಳಿ ಚಿಕ್ಕಪ್ಪ. ಆದಿ, ನಿನ್ ತಮ್ಮನ ಸಮಸ್ಯೆಗೆ ಗುರುಗಳು ಪರಿಹಾರ ಹೇಳಿದ್ದಾರೆ. ನಮ್ಮ ಮನೆ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದ್ಯಂತಪ್ಪ. ಆ ದೃಷ್ಟಿ ಹಾಕಿರೋದು ಯಾರು ಅಂತ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ. ಏನ್ ಹೇಳ್ತಿದ್ಯಾ ಆದಿ? ಚಿಕ್ಕಪ್ಪ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಆದಿ. ರೋಗಿ ನನ್ನ ಮೇಲೆ ಡೌಟ್ ಬಂದಿದೆ ಅನ್ಸುತ್ತೆ, ಅದಕ್ಕೆ ಫಾಲೋ ಮಾಡ್ತಿದ್ದಾನೆ. ಇಲ್ಲ, ಈಗ ನಾನು ರಾಣ ಮನೆಗೆ ಹೋಗೋ ಡೇಂಜರ್, ಹೋಗೋದು ಬೇಡ. ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದು ಅಲ್ಲದೆ ನಾನು 2 ದಿನದಿಂದ ಆಫೀಸ್ಗೆ ಹೋಗಿಲ್ವೋ, ಅದಕ್ಕೆ ಓಕೆ.
ಇವತ್ತು ನೀನು ಆಫೀಸ್ಗೆ ಹೋಗೋದು ಬೇಡ. ನನಗೆ ಕೆಲಸ ಇದೆ, ನಾನು ಹೋಗಲೇಬೇಕು. ಪ್ರೀತು, ಪೂಜೆ ಮುಗಿಯೋವರೆಗೂ ಅಮ್ಮ ಉಪವಾಸ ಇರ್ತಾರೆ. ನೀನು ಬರದೆ ಪೂಜೆ ಕಂಪ್ಲೀಟ್ ಆಗಲ್ಲ. ಪೂಜೆ ಕಂಪ್ಲೀಟ್ ಆಗದೆ ಅಮ್ಮ ಏನೂ ತಿನ್ನಲ್ಲ. ಬರ್ತಾ ಇದೆಯಾ ತಾನೆ? ಖಂಡಿತ ಬರ್ತೀನಿ ಬ್ರೋ. ಅಕ್ಕ ಅಕ್ಕ, ನಾವು ರೆಡಿ. ದೇವಸ್ಥಾನಕ್ಕೆ ಹೊರಡೋಣ ಅಕ್ಕ, ಅಲ್ವೇನ್ರಿ? ನನಗೆ ಬೇಡ ಸಾವಿತ್ರಿ, ನಾನಿವತ್ತು ಉಪವಾಸ ಇದ್ದೀನಿ. ಎಲ್ಲರಿಗೂ ಕೊಡು. ಸರಿ. ನನಗೆ ಬೇಡ ಸಾವಿತ್ರಕ್ಕ, ಇವತ್ತು ನಾನು ಉಪವಾಸ ಮಾಡ್ತಾ ಇದ್ದೀನಿ. ಪಾರ್ವತಿಯವರೇ, ನೀವು ಉಪವಾಸ ಇರ್ತೀರಾ? ಹೌದು, ಇಡೀ ಮನೆ ನೆಮ್ಮದಿಗೋಸ್ಕರ ಅತ್ತೆ ಅಮ್ಮ ಈ ಪೂಜೆ ಮಾಡ್ತಾ ಇದ್ದಾರೆ. ಮನೇಲಿರೋರೆಲ್ಲರೂ ನಗ್ನಗ್ತಾ ಇನ್ನೊಬ್ಬರನ್ನ ನಗಿಸ್ಕೊಂಡಿರೋ ಹಾಗಾಗ್ಲಿ ಅಂತ. ಅದಕ್ಕೋಸ್ಕರ ಸೇವೆ ಮಾಡಿ ಪೂಜೆ ಮುಗಿಯೋರ್ಗೂ ಉಪವಾಸ ಇರ್ತಾ ಇದ್ದಾರಂತೆ. ಬಾರು. ಬರ್ತು. ಈ ಹರಕೆ ಪೂರ್ತಿ ಆಗ್ಬೇಕು. ನನ್ನ ಮೈದ್ನ ಮುಂಚಿನ ತರ ಆಗ್ಬೇಕು. ನಮ್ಮ ಮನೆಯವರೆಲ್ಲರೂ ನೆಮ್ಮದಿಯಾಗಿರ್ಬೇಕು. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ಅಮ್ಮ ಮಾಡ್ತಿರೋ ಪೂಜೆ ಪೂರ್ಣ ಆಗ್ಬೇಕು. ಪೂಜೆ ಮುಗಿಯೋವರೆಗೂ ಪಾರ್ವತಿಗೆ ಹೀಗಾಗಿದೆ ಅಂತ ಯಾರ ಹತ್ರನೂ ಹೇಳ್ಬೇಡಿ. ನಾನು ಪಾರ್ವತಿನ ಈಗಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ.
ಆದಿ ಪಾರ್ವತಿಯಲ್ಲಿ ಅದು ಅದಕ್ಕೆ ಆದಿತ್ಯ ಪಾರ್ವತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ಹಾಸ್ಪಿಟಲ್ಗ ಯಾಕೆ? ಅದೇನಾಯ್ತು ಅಂದ್ರೆ ಏನಾಯ್ತು ಏನಾಯ್ತು ಪರು? ನಮ್ಮ ಮನೆಯವರೆಲ್ಲರೂ ನೆಮ್ಮದಿಯಾಗಿರ್ಬೇಕು. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ಅಮ್ಮ ಮಾಡ್ತಿರೋ ಪೂಜೆ ಪೂರ್ಣ ಆಗ್ಬೇಕು. ಮೊದ್ಲು ಆದಿಗೆ ಫೋನ್ ಮಾಡಿ ಹೇಗಿದ್ದಾಳೆ ಅಂತ ಕೇಳಿ. ಸರಿ ಅದಕ್ಕೆ. ಆದಿತ್ಯ ಎಲ್ಲಿದ್ಯಪ್ಪ? ಪಾರ್ವತಿ ಹೇಗಿದ್ದಾಳೆ? ಹೌದಾ, ಈಗಲೂ ಹೊರಡ್ತೀವಿ. ಹಾ, ಏನಂತೆ? ಅದಕ್ಕೆ ಫ್ಯಾಮಿಲಿ ಡಾಕ್ಟರ್ ಸುಗುಣ ಅವರು ನಮ್ಮನೆ ಹತ್ರನೇ ಇದ್ದಾರಂತೆ. ನಮ್ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಆದಿತ್ಯ ಪಾರ್ವತಿನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಸರಿ, ನಾವು ಎಲ್ಲ ಮನೆಗೆ ಹೋಗೋಣ ಬನ್ನಿ. ಅರು 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 ಯಾರಕ್ಕೆ ಫೋನ್ ಮಾಡ್ತಾ ಇದೀಯಾ? ಫೋನ್ ಮಾಡ್ತಿಲ್ಲ, ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ? ಫಾರಿನ್ಗೆ ಹೋಗ್ತಾ ಇದ್ದೀನಿ. ಫಾರಿನ್ಗ? ನಾನು ಈ ದೇಶನೇ ಬಿಟ್ಟು ಹೋಗ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಾರು? ಮಗಳು ನೋಡ್ರೆ ಜೈಲಲ್ಲಿದ್ದಾಳೆ. ನಿನ್ಗೋಸ್ಕರ ಅರಸನಕೋಟೆ ಮಾನ ಮರ್ಯಾದೆನ ಮಣ್ಪಾಲ್ ಮಾಡ್ಬೇಕು ಅಂತ ಎಲ್ಲಿಂದನೋ ನಾನ್ ಬಂದಿದ್ದೀನಿ. ಇಂಥದ್ರಲ್ಲಿ ನೋಡ್ರೆ ನೀನ್ ಹೀಗೆ ಹುಚ್ಚುಚ್ಚಾಗಿ ದೇಶ ಬಿಟ್ಟು ಹೋಗೋದಾ? ನಾನು ಅಬ್ರಾಡ್ ಇಂದ ಇಲ್ಲಿಗೆ ಬಂದಿದ್ದೇನೆ ಕೇಳು. ಅಖಿಲ ಮನೆನ ಹೊಡಿಬೇಕು, ಸೇಟ್ ತೀರ್ಸ್ಕೋಬೇಕು ಅಂತ. ಹೌದು ತಾನೆ? ಆದ್ರೆ ಅದು ಈ ಜನ್ಮದಲ್ಲಿ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದೀಯಾ? ನೀನೇ ನೋಡ್ದಿಯಲ್ಲ ಅಣ್ಣ, ಅರಸನಕೋಟೆ ಒಗ್ಗಟ್ಟು. ನಾವ್ ಎಷ್ಟು ಕಷ್ಟಪಟ್ರು ನಮ್ ಕೈಲಿ ಏನು ಮಾಡಕ್ಕಾಗ್ತಿಲ್ಲ. ಅತ್ತೆ ಸೊಸೆಗ್ ತಂದಿಟ್ಟು ಆ ಮನೆ ಒಗ್ಗಟ್ಟನ್ನ ಮುರಿಯೋಣ ಅನ್ಕೊಂಡ್ವಿ. ಆದ್ರೆ ಅದೇ ಪಾರ್ವತಿ ಅವಳ ಅತ್ತೆನ ಕಾಪಾಡಿದ್ಲು. ಅಖಿಲಾಗೆ ಅವಳ ಮೇಲೆ ಸಾಫ್ಟ್ ಕಾರ್ನರ್ ಬಂದಿದೆ. ಇನ್ನು ಅವ್ರನ್ನ ದೂರ ಮಾಡೋದು ಕನ್ಸಿನ ಮಾತು ಅಣ್ಣ. ಆ ಪಾರ್ವತಿ ಜನನಿ ಆದಿ ಅಖಿಲ ಮಧ್ಯೆ ತಂದಿದ್ದಾನ ಅನ್ಕೊಂಡ್ವಿ. ಅದು ಆಗ್ಲಿಲ್ಲ. ನಮ್ಮ ಕೊನೆ ಅಸ್ತ್ರವಾಗಿ ಆ ಅಖಿಲಾಂಡೇಶ್ವರಿಗೂ ಪಾರ್ವತಿಗೂ ತಂದಿಡಾನ ಅನ್ಕೊಂಡ್ವಿ. ಈಗ ಅದು ಆಗ್ತಿಲ್ವಲ್ಲ, ಏನ್ ಮಾಡೋದು? ಡೋಂಟ್ ವರಿಯರು, ಪಾಶುಪತಾಸ್ತ್ರ ತರ ಪ್ರೀತು ವಿಡಿಯೋ ನಮ್ ಕೈಯಲ್ಲಿದೆ. ಅದು ಎಲ್ಲಿವರೆಗೂ ನಮ್ ಕೈಯಲ್ಲಿರತ್ತೋ ಅಲ್ಲಿವರೆಗೂ ಗೆಲುವು ನಮ್ದೇನೆ. ನೀನ್ ಅದಕ್ಕೋಸ್ಕರ ಎಲ್ಲ ದೇಶ ಬಿಟ್ಟು ಯಾಕೆ ಹೋಗ್ಬೇಕು? ಯಾವುದೇ ಕಾರಣಕ್ಕೂ ನೀನ್ ಹುಚ್ಚುಚ್ಚಾಗಿ ಈ ತರ ನಿರ್ಧಾರ ಮಾಡಬೇಡ. ಲೇಟ್ ಆದ್ರೂ ನಾವು ಲೇಟೆಸ್ಟ್ ಆಗಿ ಅವ್ರ ಮೇಲೆ ಸೇರ್ ತೀರ್ಸ್ಕೋಣ. ನಾಳೆ ಗೌರಿ ಗಣೇಶ ಹಬ್ಬ. ಎಲ್ಲಾರ ಮನೇಲೂ ವಿಘ್ನ ನಾಶಕ ಆದ್ರೆ ಅರಸನಕೋಟೆ ಮನೇಲಿ ವಿಘ್ನ ಕಂಟಕ ಆಗ್ಬೇಕು. ಆ ರೀತಿ ರಾಣ ಏನಾರು ಒಂದ್ ಮಾಡ್ತಾನೆ. ನೀನು ಅರಸನಕೋಟೆಯಲ್ಲಿ ಬರೀ ಕೆಲ್ಸದವಳಲ್ಲ. ನಿನ್ನ ಅರಸನಕೋಟೆಯ ಸಂಬಂಧ ಅದಕ್ಕೂ ಮೀರಿದ್ದು.
ನಾನು ಖುಷಿಯಾಗಿರೋದಕ್ಕೆ ಇದು ಒಂದು ಮಾತು ಸಾಕು ಅಮ್ಮವ್ರೆ. ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದೀರಲ್ಲ, ಜೀವನ ಪೂರ್ತಿ ನಿಮಗೂ ಈ ಅರಸನ ಕೋಟೆಗೂ ಋಣಿಯಾಗಿರ್ತೀನಿ. ಸಾವಿತ್ರಿ, ಅರಸನ ಕೋಟೆಗೆ ಸೊಸೆಯಾಗಿ ಬರೋ ಹುಡುಗಿಗೆ ಯಾವ ರೀತಿಯ ಯೋಗ್ಯತೆ ಇರಬೇಕು ಅಂತ ನನ್ನ ನಿರೀಕ್ಷೆ ಇತ್ತು ಅನ್ನೋದು ನಿನಗೆ ನೆನಪಿದೆಯಾ? ಅಯ್ಯೋ, ಇದೇನು ಹಿಂಗೆ ಕೇಳ್ತೀರಾ ಅಮ್ಮವ್ರೆ? ದೊಡ್ಡ ಮನೆತನದಿಂದ ಬಂದ ಹೆಣ್ಣಾಗಿರ್ಬೇಕು, ಚೆನ್ನಾಗಿ ಓದಿರ್ಬೇಕು, ನಿಮ್ ತರ ಗತ್ತಿರ್ಬೇಕು. ಅವ್ರನ್ನ ಕಂಡ್ರೆ ಇಡೀ ಅರಸನ ಕೋಟೆ ಜನ ಎದ್ದು ನಿಲ್ಬೇಕು. ಆದ್ರೆ ಪಾರ್ವತಿಯಲ್ಲಿ ಇದ್ಯಾವ ಗುಣಗಳು ಇಲ್ವಲ್ಲ. ಆದ್ರೂ ನೀನ್ ಹೇಳಿದ ಯಾವ ಗುಣಗಳು ಇಲ್ಲದೆ ಇರೋ ಪಾರ್ವತಿನ, ನನ್ನ ನಿರೀಕ್ಷೆಯ ಯಾವ ಯೋಗ್ಯತೆನೂ ಇಲ್ಲದೆ ಇರೋ ಪಾರ್ವತಿನ ಈ ಮನೆ ಸೊಸೆಯಾಗಿ ಒಪ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿಜ ಹೇಳ್ತಿದ್ದೀರಾ ಅಮ್ಮವ್ರೆ? ಯಾಕೆ ಸಾವಿತ್ರಿ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ, ಕ್ಷಮಿಸ್ಬಿಡಿ ಅಮ್ಮವ್ರೆ. ಇಷ್ಟು ದಿನ ನಾನು ನನ್ನ ಸೊಸೆಯಾಗೋಳಲ್ಲಿ ನನ್ನ ಗುಣಗಳನ್ನೇ ಹುಡುಕ್ತಾ ಇದ್ದೆ. ಕಾಲಕ್ರಮೇಣ ನನಗೇನು ಅನಿಸ್ತು ಗೊತ್ತಾ? ನಾವು ನಮ್ಮ ಗುಣಗಳನ್ನ ಇನ್ನೊಬ್ಬರಲ್ಲಿ ಬಯಸದೇನೆ ಅವರಲ್ಲಿರೋ ಗುಣಗಳಲ್ಲಿ ಒಳ್ಳೆಯದನ್ನ ಹುಡುಕಿ ತೆಗೆದು ನೋಡಿ ಆನಂದ ಪಡ್ಕೋಬೇಕು ಅಂತ. ಒಂದು ಹೆಣ್ಣಿನ ಜೀವನ ಹಾಳಾಗೋದನ್ನ ತಪ್ಪಿಸ್ತಾಳೆ. ಮನೆಯ ಮರ್ಯಾದೆ ವಿಷಯ ಬಂದಾಗ ತಾನೇ ಮುಂದಾಗಿ ನಿಂತು ಸವಾಲನ್ನ ಸ್ವೀಕರಿಸ್ತಾಳೆ. ನನಗೇನಾದ್ರೂ ಅಪಾಯ ಇದೆ ಅಂತ ಗೊತ್ತಾದ್ರೆ ತನ್ನ ಜೀವನೇ ಪಣಕ್ಕಿಟ್ಟು ನನ್ನನ್ನು ಉಳಿಸೋದಕ್ಕೆ ನೋಡ್ತಾಳೆ. ಇದಕ್ಕಿಂತ ಹೆಚ್ಚಿನ ಯಾವ ಗುಣನ ನನ್ನ ಸೊಸೆಯಲ್ಲಿ ನಾನು ಬಯಸ್ಲಿ? ಪಾರ್ವತಿನೇ ಅರಸನ ಕೋಟೆಗೆ ತಕ್ಕ ಸೊಸೆ, ಅರಸನ ಕೋಟೆಯ ಹಿರಿ ಸೊಸೆ. ನಾನೇ ಹುಡುಕಿ ಕರ್ಕೊಂಡು ಬಂದಿದ್ರು ಅಂಥ ಒಳ್ಳೆ ಹುಡುಗಿ ನಮ್ಮ ಆದಿಗೆ ಹೆಂಡತಿಯಾಗಿ ಸಿಗೋದಕ್ಕೆ, ನನ್ನ ಸೊಸೆಯಾಗಿ ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆಶ್ಚರ್ಯ ಆಗ್ತಿದೆ ಪಾರ್ವತಿ ಅವರೇ, ಅತ್ತೆ ನಿಮ್ ಬುದ್ಧಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿನ್ನೆ ರಾತ್ರಿ ನಿಮ್ ರೂಮಿಂದ ಹೊರಗೆ ಬರ್ತಿದ್ದ ಹಾಗೆ ನಾಳೆ ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಮಾಡೋಣ ಅಂತ ಹೇಳಿದ್ನ, ಅತ್ತೆ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ರಾತ್ರಿ 2 ಗಂಟೆಗೆ ಎದ್ದು ಸ್ನಾನ ಮಾಡಿ ಮಡಿ ಉಟ್ಟು ಇಷ್ಟೆಲ್ಲ ಮಾಡಿದೀವಿ, ಇನ್ನೂ ಮುಗ್ದಿಲ್ಲ ನೋಡಿ. ಅಲ್ಲ ಜನನಿಯವ್ರೆ, ನನ್ನನ್ನು ಕರಿಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಯಾಕೆ ಹೀಗೆ ಮಾಡಿದ್ರಿ? ಈ ಸ್ಥಿತಿಯಲ್ಲಿ ನಿಮಗೆ ಕರೆಯೋದು ಬೇಡ ಅಂತ ಅತ್ತೆನೇ ಹೇಳಿದ್ರು. ಈಗ ನೋವು ಹೇಗಿದೆ ಪಾರ್ವತಿ? ಪರವಾಗಿಲ್ಲ ಅತ್ತೆಮ್ಮ. ಅಯ್ಯೋ ದೇವ್ರೇ, ಇವಳು ಅತ್ತೆಮ್ಮ ಅಂದಾಗಲ್ಲ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಗತ್ತೆ. ನೀನೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಕೂತ್ಕೋ. ಪಾರು, ನೀನ್ ಇಲ್ಲಿದ್ಯಾ? ಯಾಕೆ ಹೇಳ್ದೆ ಕೇಳದೆ ಬಂದಿದ್ಯಾ? ಬಾ ಕೂತ್ಕೋ. ಪರವಾಗಿಲ್ಲ ಯಜಮಾನ್ರೆ, ಕೂತ್ಕೊಮ್ಮ. ಅದ್ರೊಳಗೆ ಪೂಜೆಗೆ ಬೇಕಾಗಿರೋ ಸಿದ್ಧತೆ ಎಲ್ಲ ಮಾಡ್ಕೊಂಡ್ಬಿಡಮ್ಮ. ಸರಿ ಅತ್ತೆ. ನಮ್ಮನೆ ಸಂಪ್ರದಾಯದ ಪ್ರಕಾರ
ಹೊರಗಿನಿಂದ ತರೋ ಗೌರಿ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೇಲೆ ಮಾಡಿರೋ ಅರಿಶಿಣದಿಂದ ತಯಾರಿಸಿರೋ ಗೌರಿ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡಬೇಕು. ಅಕ್ಕ ನನ್ಗೊಂದು ಡೌಟು. ಏನು? ಗಣಪತಿನ ಅರಿಶಿಣದಲ್ಲಿ ಮಾಡಿದ್ರೆ ಯಾಕೆ ಶ್ರೇಷ್ಠ? ಪುರಾಣದ ಅನೇಕ ಕಥೆಗಳಲ್ಲಿ ಒಂದು ಕಥೆಯನ್ನ ನಾನು ಹೇಳ್ತೀನಿ. ಪಾರ್ವತಿ ಮಾತೆ ಕೈಲಾಸ ಪರ್ವತದಲ್ಲಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮೈಗೆಲ್ಲ ಅರಿಶಿಣ ಹಚ್ಕೊಂಡು ಆಮೇಲೆ ಆ ಅರಿಶಿಣವನ್ನ ತೆಗೆದು ಒಂದು ಉಂಡೆಯನ್ನಾಗಿ ಮಾಡಿ ಅದರಿಂದ ಒಂದು ಬಾಲಕನನ್ನ ಸೃಷ್ಟಿ ಮಾಡ್ತಾಳೆ. ಅದಕ್ಕೆ ಜೀವವನ್ನ ಕೊಟ್ಟು ತಾನು ಸ್ನಾನಕ್ಕೆ ಹೋಗ್ತಾಳೆ. ಆಮೇಲೆ ಆ ಬಾಲಕನೇ ಗಣಪ ಆದ ಕತೆ ನಿಮಗೆಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಅರಿಶಿಣದಿಂದ ಗೌರಿ ಗಣೇಶ ವಿಗ್ರಹವನ್ನ ಮಾಡಿ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಓ ಹೌದಾ? ಇದು ಒಂದು ಕಥೆ ಆದ್ರೆ ಬಾಕಿ ಕಥೆಗಳೆಲ್ಲ ಏನ್ ಹೇಳುತ್ತಕ್ಕ? ಟೈಮ್ ಆಗ್ತಾ ಇದೆ, ಮುಂದಿನ ಕೆಲಸದ ಕಡೆ ಗಮನ ಕೊಡು ಅಂತ ಹೇಳತ್ತೆ. ನೋಡಿ ಅಕ್ಕ ಹೆಂಗ್ ರೇಗಿಸ್ತಾರೆ. ತಮಾಷೆ ತಾನೆ, ನೀನು ಅದನ್ನ ತಮಾಷೆಯಾಗೆ ತಗೋ. ಅದಕ್ಕೆ ನಾನ್ ರೆಡಿ ಇದ್ದೀನಿ, ಪೂಜೆ ಶುರು ಮಾಡೋಣ. ನೀವೊಬ್ಬರು ರೆಡಿ ಆದ್ರೆ ಆಯ್ತಾ? ಮನೇಲಿ ಮಕ್ಕಳೆಲ್ಲ ರೆಡಿ ಆಗೋದ್ ಬೇಡ್ವಾ? ಹೊಡಿಯಕ್ಕೆ ಬರ್ಬೇಡ್ವೆ? ಆಯ್ತಮ್ಮ, ಏನಾದ್ರು ರೆಡಿಯಾಗಿ ಬರ್ಲಿ, ಆಮೇಲೆ ಪೂಜೆ ಶುರು ಮಾಡೋಣ, ಆಯ್ತಾ? ಆದಿ, ಪೂಜೆಗೆ ತಯಾರಾಗ್ ಬಾಪ. ಆಮೇಲೆ ನೀನು ಪ್ರೀತು ಹೋಗಿ ಗೌರಿ ಗಣೇಶನ್ ವಿಗ್ರಹ ತರಬೇಕು. ಸರಿ. ನಿಜ ರಘು, ಅವಳು ನಮ್ಮ ಶತ್ರುನೇ. ಆದ್ರೆ ಅವಳು ತಂದ್ಕೊಟ್ಟಿರೋದು ಗಣಪತಿ ವಿಗ್ರಹನ. ದೇವರ ವಿಗ್ರಹ ತಂದ್ಕೊಟ್ಟಾಗ ಬೇಡ ಅಂತ ವಾಪಸ್ ಕಳ್ಸಕ್ಕೆ ಮನ್ಸಾಗ್ಲಿಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ರಘು, ಏನೂ ಆಗಲ್ಲ. ಅವಳು ಪೂಜೆ ಮುಗಿಯೋವರೆಗೂ ಇರ್ತೀನಿ ಅಂತಂದಾಗ ಬೇಡ ಅಂತ ಹೇಳಕ್ಕೂ ಆಗ್ಲಿಲ್ಲ ರಘು. ಅದು ಏನೇ ಆಗಿರ್ಲಿ, ಅವಳಿಂದ ನಮ್ಗೆ ಯಾವತ್ತಿದ್ರೂ ಅಪಾಯನೇ ಹೊರತು ಸಹಾಯ ಅಂತೂ ಆಗಲ್ಲ. ಅವ್ಳಿಗೇನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ಆ ವಿಗ್ರಹ ತಂದಿದ್ದಾಳಂತ ನನ್ಗೆ ಅನಿಸ್ತಾ ಇದೆ. ಅದರಿಂದ ನಮ್ಗೆ ತೊಂದರೆ ಆಗಲ್ಲ ಅಂತ ಏನು ಗ್ಯಾರಂಟಿ? ನ್ಯಾಯ ನೀತಿ ಧರ್ಮದಿಂದ ನಡ್ಕೋತಿರೋ ನಮ್ಮನ್ನ ಆ ದೇವ್ರು ಯಾವತ್ತೂ ಕಾಪಾಡೇ ಕಾಪಾಡ್ತಾನೆ. ಖಂಡಿತ ನಮ್ ಕೈ ಬಿಡೋದಿಲ್ಲ. ನೀವ್ ಯಾಕೆ ಇಷ್ಟೊಂದು ತೊಂದರೆ ತಗೋತಿದ್ದೀರಾ? ಯೋಚನೆ ಮಾಡ್ಬೇಡಿ ರಘು. ಅವಳು ನಮ್ಗೇನಾದ್ರೂ ಕೆಟ್ಟದ್ದಾಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಅದು ತಾಗೋದು ಅವಳಿಗೇನೆ.
ಗಣೇಶಂಗೆ ಹಾರ ಹಾಕಪ್ಪ. ತದೇವ ಲಗ್ನಂ ಸುನಂತ ದೇವತಾರ ಬಲಂಚಂದ್ರ ದೇವ